ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ. ಪವರ್ ಸಿಕ್ಕೇ ಸಿಗ್ತದೆ. ನಾವೆಲ್ಲ ಮೊನ್ನೆ ಹೋಗಿದ್ದೋ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದೋ, ನಮ್ಗೆ ಸುರ್ಜೇವಾಲ ಅವರು ಮಾರ್ಗದರ್ಶನ ಕೊಟ್ರು. ಇಲ್ಲ ಫಸ್ಟ್ ನೀವು ಕೊಡ್ಲೇಬೇಕು ಅಂತೇಳಿ. ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾರಂತ ದೊಡ್ಡ ಈ ವೋಟ್ ಚೋರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡ್ಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು, ಅವರು ಖರ್ಗೆ ಅವ್ರು ಬಂದು ನಾವು ಫ್ರೀಡಂ ಪಾರ್ಕ್ ನಿಂದನೇ ಪ್ರಾರಂಭ ಮಾಡಿ ಈ ದೇಶಕ್ಕೆ ಪರಿಚಯ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು. ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ, ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನ್ ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತು ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ. ನೀವು ಅದಕ್ಕೆ ತಲೆ ಕೆಡ್ಸ್ಕೋಬೇಕು. ನನಗ್ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಕ್ಕೇ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ. ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸ್ಬೇಕು ಅಂತ ಹೇಳ್ತಾ ಇದ್ರು. ನನಗೆ ಫಸ್ಟ್ ಪಾರ್ಟಿ ಪ್ರಯಾರಿಟಿ, ಪಾರ್ಟಿ ಅಧ್ಯಕ್ಷರು. ಇವತ್ತು ಯಾಕೆ ಮೆಂಬರ್ಶಿಪ್ ಇನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಂಗೆ ಉಳಿದಿದೆ ಅಂತಂದ್ರೆ, ನಾನು ಯಾರು ಲಿಸ್ಟ್ ಕೊಟ್ಟಿದ್ರು, ನಾನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೆ. ಯಾಕೆಂದ್ರೆ ಫಸ್ಟ್ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳನ್ನ ಅಕಾಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವ್ರು ಯಾರೇ ಆಗ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಅಟ್ಲೀಸ್ಟ್ ಒಂದು ಸ್ಥಾನಾರು, ಒಂದು ಸಣ್ಣ ಸ್ಥಾನಾರು ಅವ್ನಿಗಿರ್ಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದನ್ನ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಮಾಡ್ಬೇಕಾಗ್ತದೆ. ಆಮೇಲೆ ಮೆಂಬರ್ಶಿಪ್ ವಿಚಾರ, ನಾವು ಇಲ್ಲೇ ನಮ್ಮ ರಘು ಇದ್ದಾರೆ, ನಮ್ಮ ರಘುರಾಮಣ್ಣ, ಒಂದು ಹೆಣ್ಮಗಳು, ಚಿತ್ರದುರ್ಗ ಹೆಣ್ಮಗಳು, ಹೊಳಲ್ಕೆರೆ ಹೆಣ್ಮಗಳು ಸವಿತಾ ಅಂತ, ರಘು ಅಂತ, ಅವಳಿಗೆ ರಾಹುಲ್ ಗಾಂಧಿ ಅವ್ರಿಗೆ ನಾನು ವಿಡಿಯೋ ಕೇಳಿ ಮಾತಾಡಿಸ್ತೇವೆ ಅವತ್ತು. ಆಕೆಗೆ ಚೇರ್ಮನ್ ಮಾಡಿಸ್ತೀನಿ ನಾನು. ಫಸ್ಟ್ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ರು ಅಂತ ಅನ್ಬಿಟ್ಟು ಹೆಣ್ಮಗಳಿಗೆ, ಒಂದು ದಲಿತ ಹೆಣ್ಮಗಳಿಗೆ ಮಾಡಿಸಿದೆ. ಕೊನೆಗೆ ಅವಳು ಎದುರ್ಕೊಂಡು ಬೇಡ ಅನ್ಬಿಟ್ಟು ಕೊನೆಗೆ ಅವ್ಳ ಗಂಡಂಗೆ ದಾನ ಮಾಡ್ಬಿಟ್ರು, ಸ್ಯಾಕ್ರಿಫೈಸ್ ಮಾಡ್ಬಿಟ್ರು. ಅಂದ್ರೆ ಹೆಣ್ಮಕ್ಳು ತ್ಯಾಗ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮೊನ್ನೆ ಬಂದಿದ್ದ ಅವ್ನು ಬೈದ್ ಕಳಿಸ್ದೆ, ಅವ್ಳ ಲೀಡರ್ಶಿಪ್ ಈಗ ರೈಟ್ ಅವ್ರ ಹಂಗೋ 33% ಪಾರ್ಲಿಮೆಂಟ್ ಅಲ್ಲಿ ಆಗೋಗಿದೆ. ಬಿಜೆಪಿಯವರು ಅವಾಯ್ಡ್ ಮಾಡಕ್ಕಾಗಲ್ಲ, ಕಾಂಗ್ರೆಸ್ ಅವರು ಅವಾಯ್ಡ್ ಮಾಡಕ್ಕ. ನಾವು ಲೀಡರ್ಶಿಪ್ ನ ತಯಾರು ಮಾಡ್ಬೇಕು. ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಹಂಗೆ ಹೊಸ ನಾಯಕರುಗಳನ್ನ ನಾವು ಸೃಷ್ಟಿ ಮಾಡಬೇಕು, ನಮ್ಮ ಆಸೆ. ಬರೀ ಯಾರೋ ಮಕ್ಕಳನ್ನ, ಯಾರೋ ಇದನ್ನ ಫ್ಯಾಮಿಲಿ ಮೆಂಬರ್ಸ್ನ ಮಾಡೋದು ಮುಖ್ಯ ಅಲ್ಲ. ಹೊಸೊಬ್ರನ್ನ ರಾಜಕೀಯದಲ್ಲಿ ನಾವು ಶಕ್ತಿಗೆ, ಟ್ಯಾಲೆಂಟ್ ನಾವು ಗಮನಿಸ್ಬೇಕು. ಆ ದೃಷ್ಟಿಯಿಂದ ಈಗ ಎಲೆಕ್ಷನ್ಸ್ ಬರ್ತಾ ಇದೆ. 369 ವಾರ್ಡು ಬೆಂಗಳೂರು ನಗರದಲ್ಲಿ ಮಾಡಿದೀವಿ. ಈಗ ಲೋಕಲ್ ಬಾಡಿ ಎಲೆಕ್ಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇದನ್ನು ಕಾರ್ಪೊರೇಷನ್ ಎಲೆಕ್ಷನ್ ಯಾವ ಕಾರಣಕ್ಕೂ ನಾವು ನಿಲ್ಸಕ್ಕಾಗಲ್ಲ. ಈಗ ನಾನು ಪರ್ಮಿಷನ್, ಒಂದು ಮೆಂಬರ್ಶಿಪ್ಗೆ ಇದಕ್ಕೆ ಅರ್ಜಿ ಯಾರು ಕೊಡಬೇಕು ಅಂತ ಈಗ ರಿಸರ್ವೇಶನ್ ಇವತ್ತು ಅನೌನ್ಸ್ ಆಗ್ತಾ ಇದೆ. ನಿನ್ನೆ ನಾನು ಸೈನ್ ಹಾಕಿದ್ದೀನಿ. ಅದು ಏನೇನು ವಾರ್ಡ್ಗಳಿದೆ ಫೈನಲ್ ಸೈನ್ ಹಾಕ್ಬಿಟ್ಟಿದ್ದೀನಿ ನಾನು ನಿನ್ನೆ. ವಾರ್ಡ್ಗಳದು ಅಂದ್ರೆ ವಾರ್ಡ್ದು ಸೈನ್ ಹಾಕ್ಬಿಟ್ಟಿದ್ದೀನಿ. ಆ ಡೇಟ್ ಇತ್ತು, ಅದು ಬಹುಶಃ ಇವತ್ತು ನಿನ್ನೆ ರಾತ್ರಿನೇ ಅನೌನ್ಸ್ ಆಗಿದೆಯೋ ನಂಗೆ ಗೊತ್ತಿಲ್ಲ. ಅದು ಆಗಿದೆ, ಅದಾದ್ಮೇಲೆ ಆಗ್ತದೆ. ಸೊ ಕಾರ್ಪೊರೇಷನ್ ಯಾರು ನಿಂತ್ಕೋಬೇಕು ಅಂತಾರೆ ಅದನ್ನ ಅಪ್ಲಿಕೇಶನ್ ಈಗ ಕರಿತೀನಿ. ಅವರೆಲ್ಲ ಹೀಗೆ ಓಟಂದು ಮೊದಲೇ ಹೊಸ ವೋಟರ್ ಲಿಸ್ಟ್ ಬೇರೆ ನಡೀತದೆ. ಹೀಗೆ ಮನೆಗೆ ಹೋಗ್ಬಿಟ್ಟು ಈ ಖಾತಾ ಸ್ಕೀಮ್ ಏನಿದೆ, ಒಳ್ಳೆ ರೆವಲ್ಯೂಷನ್ಸ್ ಖಾತಾ ಸ್ಕೀಮು, ಜನರಿಗೆ ಸಹಾಯ ಮಾಡೋಂಥದ್ದು. ಕೃಷ್ಣೇಗೌಡ ಬೇರೆಗೌಡರ ಕಾನ್ಸ್ಟಿಟ್ಯೂನ್ಸಿ ಬಹಳ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಹೋಗಿ ನಿಂತ್ಕೊಂಡು ಅದ್ರ ಬಗ್ಗೆ ಮನೆಗೂ ಜನಕ್ಕೆ ಸಹಾಯ ಮಾಡೋಂಥದ್ದು, ಬಿ ಖಾತಾಯಿಂದ ಎ ಖಾತಾ ಮಾಡೋಂಥದ್ದು, ಇವೆಲ್ಲ ಕೂಡ ಅವ್ರ ಆಸ್ತಿಗಳ ಗ್ಯಾರಂಟಿ, ನಮ್ದು 6ನೇ ಗ್ಯಾರಂಟಿ. ಸೊ ಅದನ್ನ ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಆ ಕೆಲಸ ಕೂಡ ನೀವೆಲ್ಲ ಸೇರಿ ಮಾಡ್ಬೇಕಾಗ್ತದೆ.